ಆದ್ರೆ ನೀನು ಒಳ್ಳೆತನದಿಂದ ಈ ಮನೆಗೆ ನೀನು ಎಷ್ಟೋ ಮಾಡಿದೀಯ. ರಾಜಲಕ್ಷ್ಮಿನ ಬದಲಾಯಿಸಿದೀಯ, ಅವಳಲ್ಲಿ ಧೈರ್ಯ ತುಂಬಿದೀಯ. ಸ್ವಂತ ಮಗಳ ಹಾಗೆ ನನ್ನ ಗೌರವನ ಉಳಿಸೋದಕ್ಕೆ ಪ್ರತಿ ಸಲ ಮುಂದೆ ನೀನೇ ನಿಂತೆ. ಅಷ್ಟೆಲ್ಲ ಮಾಡಿದ ನಿನಗೆ ನೀನ್ ಪ್ರಾಣವಾಗಿ ಪ್ರೀತಿಸ್ತಿರೋ ಸೀನೆನ ಕೊಟ್ಟು ಮದುವೆ ಮಾಡ್ಸಕ್ ನಮ್ ಕೈಲಾಗ್ಲಿಲ್ಲ. ಅದಾದ್ರೂ ಆಗಿದ್ದಿದ್ರೆ ಕೊನೆ ಪಕ್ಷ ನೀನು ಈ ಮನೆ ಸೊಸೆಯಾಗಾದ್ರೂ ಉಳ್ಕೊಳ್ತಿದ್ಯೋ ಏನೋ. ಆದ್ರೂ ಈಗ ಅದನ್ನೆಲ್ಲ ಮಾತಾಡ್ಕೊಂಡು ಪ್ರಯೋಜನ ಏನಿದೆ ದೊಡ್ಡಮ್ಮ? ನಡಿಬೇಕು ಅಂತಿದ್ದು ನಡೀಲೇ ಇಲ್ಲ. ನಿನ್ ನೋವು ನನಗೆ ಅರ್ಥ ಆಗತ್ತೆ. ಅದಕ್ಕೆ ಇಲ್ಲೇ ಉಳ್ಕೊಳಮ್ಮ ಅಂತನೂ ಹೇಳಕ್ಕಾಗ್ತಿಲ್ಲ. ಯಾಕೆಂದ್ರೆ ನೀನ್ ಪ್ರೀತಿಸಿದಂತ ಸೀನು ಮತ್ತೊಬ್ಬರ ಗಂಡನಾಗಿ ನಿನ್ ಕಣ್ಣು ಮುಂದೆನೆ ತಿರುಗ್ತಾ ಇದ್ರೆ ನಿನಗೆ ಎಷ್ಟು ನೋವಾಗತ್ತೆ ಅಂತ ನನಗರ್ಥ ಆಗತ್ತಮ್ಮ. ವಯಸ್ಸಲ್ಲಿ ಚಿಕ್ಕವಳೇ ಆಗಿದ್ರು ಎಲ್ಲಾನು ಅರ್ಥ ಮಾಡ್ಕೊಳ್ಳೋ ಅಷ್ಟು ದೊಡ್ಡ ಮನ್ಸನ್ ಕೊಟ್ಟಿದ್ದಾನಮ್ಮ ಆ ದೇವ್ರು ನಿಂಗೆ. ನೀನ್ ಯಾವಾಗ್ಲೂ ಚೆನ್ನಾಗಿರ್ತೀಯಮ್ಮ, ಚೆನ್ನಾಗಿರ್ಬೇಕು. ದೊಡ್ಡಪ್ಪ, ಅದ್ಯಾ ದೂರ ಹೊರಟೋಗ್ತಾ ಇದೀಯಾ? ಅಲ್ಗ್ ಹೋದ್ಮೇಲೆ ನಮ್ಮನ್ ಮರ್ತ್ ಬಿಡ್ಬೇಡಮ್ಮ. ನಮಗೋಸ್ಕರನಾದ್ರೂ ಆಗಾಗ ಬರ್ತಾ ಇರು ತಾಯಿ. ಬರ್ತೀಯ ಅಲ್ವಾ? ಬರ್ತೀನಿ ದೊಡ್ಡಮ್ಮ, ಖಂಡಿತವಾಗ್ಲೂ ಬರ್ತೀನಿ.